ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ವಲ್ಪ ಕೋಲ್ಡ್ ಆಗಿದೆ, ವಾಯ್ಸು ಸ್ವಲ್ಪ ಗರಮ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಯಾರು ಏನು ಬೈಕೋಬೇಡಿ, ಬೇಜಾರು ಮಾಡ್ಕೋಬೇಡಿ, ಕಿರಿಕಿರಿ ಅಂತ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಕಾಮೆಂಟ್ಗಳು ಮಾಡಿ. ಮತ್ತು ಎಂಬ್ರಾಯ್ಡಿಂಗ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ, ದಯವಿಟ್ಟು ಅದಕ್ಕೂ ಸಪೋರ್ಟ್ ಮಾಡಿ. ನಿಮಗೆ ಬೇಕಂತ ಹೇಳಿದ್ರೆ ಎಂಬ್ರಾಯ್ಡಿಂಗ್ನ ನಾನು ನಿಮಗೆ ಅಡ್ರೆಸ್ ಕೂಡ ಕಳಿಸ್ಕೊಡ್ತೀನಿ, ನೀವು ಕೊಡ್ಬೋದು ನನಗೆ, ನಾನು ಮಾಡಿ ಕೊಡ್ತೀನಿ. ಕೊರಿಯರ್ ಮಾಡ್ಬೋದು, ಕೊರಿಯರ್ ಮುಖಾಂತರ ಕಳಿಸಿದ್ರೆ ನಾನು ಅದನ್ನು ನಿಮಗೂ ಮತ್ತೆ ರಿಟರ್ನ್ ಮಾಡೋದಕ್ಕೆ ಕೊರಿಯರೇ ಮಾಡಿ ಕೊಡ್ತೀನಿ. ಈ ರೀತಿ ನಡೆಸ್ತಾ ಇದ್ದೀವಿ, ದಯವಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ. ಇವತ್ತು ಸಂಡೇ ಬೆಳಿಗ್ಗೆನೇ ಯಾಕೋ ಇವತ್ತು ಬೆಳಿಗ್ಗೆಯಿಂದ ಬಿಸಿಲೇ ಇಲ್ಲ, ಮೋಡ ಮುಚ್ಕೊಂಡಂಗಿತ್ತು. ನಾವು ನಮ್ಮ ಮನೆಯವ್ರ ಫ್ರೆಂಡ್ ಮನೆಗೆ ಊಟಕ್ಕೆ ಇನ್ವೈಟ್ ಮಾಡಿದರು. ಸೊ ಹೋಗೋಣ ಅಂತ ಹುಡುಗರು ಕರ್ಕೊಂಡು ಹೊರಟ್ವಿ. ಹಾಗೆ ಬೇಕ್ರಿಲಿ ಸ್ವಲ್ಪ ಸ್ವೀಟು ಚೊಚೋ ಎಲ್ಲ ತಗೊಂಡು, ಹಾಗೆ ಹುಡುಗರು ಸ್ವಲ್ಪ ಚಾಕ್ಲೇಟ್ ಎಲ್ಲ ತಗೊಂಡು ಅಲ್ಲಿಂದ ಹೊರಟ್ವಿ. ಅವ್ರ ಮನೆಗೆ ಬಂದ್ವಿ. ಅವ್ರ ಮನೆಗೆ ಹೋದರೆ ನಾನ್ ವೆಜ್ಜು ಬಿರಿಯಾನಿ ಮಾಡಿ ರೆಡಿ ಮಾಡಿಟ್ಟಿದ್ರು ಬೆಳಿಗ್ಗೆನೇ. ಅದು ವಿಡಿಯೋ ಮಾಡಿದೆ, ಆದರೆ ಅದನ್ನು ಸೇವ್ ಮಾಡೋಕ್ಕಾಗಿಲ್ಲ, ಡಿಲೀಟ್ ಆಗಿಬಿಟ್ಟಿದೆ. ಆಮೇಲೆ ಊಟ ಮಾಡಿಕೊಂಡು ನೆಕ್ಸ್ಟು ಅಣ್ಣಮ್ಮನ ತಂದಿದ್ರು, ಅಣ್ಣಮ್ಮನ ನೋಡ್ಕೊಬರೋಣ ಅಂದ್ಕೊಂಡು ಹೊರಟ್ವಿ ಎಲ್ಲರೂ. ಅಣ್ಣಮ್ಮನ ಮಾತ್ರ ಸೂಪರಾಗಿತ್ತು, ನೋಡೋಕೆ 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ನಮಗಂತೂ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮ ಕಡೆ ಎಲ್ಲ ಅಣ್ಣಮ್ಮನ ಥರ ನಮ್ಮ ಕಡೆ ಎಲ್ಲ ಮಾರಮ್ಮ ಆ ಥರ ಹಬ್ಬಗಳನ್ನ ಮಾಡೋದು, ಊರ ಹಬ್ಬಗಳನ್ನ ಮಾಡೋದು. ಇಲ್ಲಿ ಅಣ್ಣಮ್ಮನ ತಂದು ಕೂರಿಸ್ತಾರಲ್ಲ, ಸೂಪರಾಗಿ ಮಾಡಿದರು. ನಮಗಂತೂ ತುಂಬ ಖುಷಿ ಆಯಿತು ನೋಡಿ. ತುಂಬ ಕ್ಯೂ ಇತ್ತು. ಹಂಗೂ ಹೋಗಿ ದೇವ್ರನ್ನೆಲ್ಲ ನೋಡಿಕೊಂಡು, ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಅಲ್ಲಿಂದ ಹಂಗೆ ನಾವು ಮನೆಗೆ ಹೊರಟ್ವಿ. ಅದು ನೋಡೋಕ್ಕೆ ಒಂದು ಚಂದ ದೇವ್ರನ್ನ. ಆಮೇಲೆ ಹಂಗೆ ಮಾತಾಡಿಕೊಂಡು ಕುಂಕುಮ ಎಲ್ಲ ತಗೊಂಡು ಇಟ್ಕೊಂಡು ನಾವು ಎಲ್ಲ ಮಾಡ್ಕೊಂಡು ಹೊರಟ್ವಿ. ಆಮೇಲೆ ಮನೆಗೆ ಹೋದ್ಮೇಲೆ ಬೋಟಿ ಸಾಂಬಾರು ಮಾಡೋಕ್ಕೆ ಅಂತೇಳಿ ಬೋಟಿನೆಲ್ಲ ಕ್ಲೀನ್ ಮಾಡ್ತಾಯಿದ್ರು ನಮ್ಮ ಮನೆಯವರು, ಮತ್ತು ಅವರು ನಮ್ಮ ಫ್ರೆಂಡು ಅವರೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಇವರಿಲ್ಲಿ ಹುಡುಗರ ಜೊತೆ ಕ್ಯಾರಮ್ ಮಾಡ್ತಾಯಿದ್ರು. ಅವ್ರ ಹಸ್ಬೆಂಡು ತನು ಅಂತ ಅವ್ರ ಹಸ್ಬೆಂಡು ಕ್ಯಾರಮ್ ಮಾಡ್ತಾಯಿದ್ರು. ನಾವೆಲ್ಲ ಅಡುಗೆ ಮನೆಯಲ್ಲಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ವಿ ಬೋಟಿ ಸಾಂಬಾರು ಮಾಡೋದಕ್ಕೆ. ಆಮೇಲೆ ಹಂಗೆ ಬೋಟಿ ಸಾಂಬಾರಿಗೆಲ್ಲ ಅವರೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ಏನೂ ಕೆಲಸ ಇರಲಿಲ್ಲ ನಮಗೆ, ಬರೀ ತಿನ್ಕೊಂಬರೋದು ಅಷ್ಟೇ. ಆಮೇಲೆ ಹಂಗೂ ಸ್ವಲ್ಪ ರೆಡಿ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಾಯಿದ್ರು ನಮ್ಮ ಮನೆಯವರು, ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ. ಎಲ್ಲ ಕ್ಲೀನ್ ಮಾಡಿ ನಾನು ವೀಡಿಯೋ ಮಾಡ್ತಾಯಿದ್ದೆ. ನೀವೇನು ಮಾಡ್ತಾಯಿದ್ದೆ ಅಂದರೆ ವೀಡಿಯೋ ಮಾಡ್ತಾಯಿದ್ದೆ. ಆಮೇಲೆ ಸರಿ ಅಂದ್ಬಿಟ್ಟು ಎಲ್ಲ ಊಟಕ್ಕೆ ಕುತ್ಕೊಂಡು ಒಟ್ಟಿಗೆ ಊಟ ಮಾಡಿದ್ವಿ. ಮುದ್ದೆ, ಚಿಕನ್ ಫ್ರೈ, ಅನ್ನ ಸಾಂಬಾರು, ರಸಮ್ ಎಲ್ಲ ಮಾಡಿದರು, ಸೂಪರಾಗಿ ಮಾಡಿದರು. ಎಲ್ಲ ಕುತ್ಕೊಂಡು ತಿಂದ್ಬಿಟ್ಟು ಆಮೇಲೆ ಎಲ್ಲ ಹಾಕ್ಕೊಂಡು ನೈಟ್ ಆಯಿತು, ಹೊರಟ್ವಿ. ಸರಿ, ಬಾಯ್ 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 ಸಿಗುವ ಬಾಯ್.